ಈಗಿನ ಕಾಲದಲ್ಲಿ ಯಾರು ಯಾರಿಗ್ ಬೇಕಾದ್ರೂ ಟೋಪಿ ಹಾಕಬಹುದು. ಇಲ್ಲೊಬ್ಬ ಮಹಿಳೆ ಖತರ್ನಾಕ್ ಕೆಲಸವನ್ನ ನೋಡಿದ್ರೆ ಖಂಡಿತ ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಈ ಹಂತಕ್ಕೆ ಪೊಲೀಸರಿಗೆ ಚಮಕ್ ಕೊಟ್ಟಿದ್ದಾಳೆ. ಹೌದು, ಮಹಿಳೆಯೊಬ್ಬಳು ಕಾಕಿ ವೇಷವನ್ನ ಧರಿಸಿ ಪೊಲೀಸ್ ಅಧಿಕಾರಿ ಎಂದು ಹೇಳಿ ಚಿನ್ನಾಭರಣ ಹಣ ಪಡೆದು ವಂಚಿಸಿರುವ ಘಟನೆ ಹಾಸನ ನಗರದ ವಿಜಯನಗರ ಬಡಾವಣೆ 2ನೇ ಹಂತದಲ್ಲಿ ನಡೆದಿದೆ. ವಂಚಕಿಯನ್ನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ನಿವೇದಿತಾ ಎಂ ಎಂದು ಗುರುತಿಸಲಾಗಿದೆ. ಕವನ ಎಂಬ ಮಹಿಳೆಯ ಸಂಸಾರದಲ್ಲಿ ಬಿರುಕು ಬಿದ್ದಿದ್ದಾಗ ಡಿವೋರ್ಸ್ ಕೊಡಿಸಿ ಎಂದು ಕವನಾಳ ತಂದೆ ತಾಯಿಗೆ ಬೆದರಿಕೆಯನ್ನು ಹಾಕಿದ್ಲು. ಬಳಿಕ ಕವನಾಳನ್ನ ಹೆದರಿಸಿ 20 ಗ್ರಾಂ ಚಿನ್ನದ ನೆಕ್ಲೆಸ್, 10 ಗ್ರಾಂ ಚಿನ್ನದ ಉಂಗುರ, 2,000 ರೂಪಾಯಿ ನಗದು ಪಡೆದುಕೊಂಡು ಹೋಗಿದ್ದಾಳೆ. ಈಗ ನಿವೇದಿತಾಳನ್ನ ಬಂಧಿಸಿ ತನಿಖೆ ನಡೆಸಿದಾಗ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಮಾತ್ರವಲ್ಲದೆ ನಿವೇದಿತಾ ಪೊಲೀಸ್ ಅಧಿಕಾರಿ ಎಂದು ಮುಖ್ಯ ಅತಿಥಿಯಾಗಿ ಹಲವು ಪ್ರತಿಷ್ಠಿತ ಖಾಸಗಿ ಶಾಲೆಗಳು ಆಕೆಯನ್ನ ಆಹ್ವಾನಿಸಿದೆ. ಆಕೆ ಕೂಡ ಹಲವು ಕಾರ್ಯಕ್ರಮಗಳಿಗೆ ಪೊಲೀಸ್ ಅಧಿಕಾರಿ ಸಮವಸ್ತ್ರದಲ್ಲೇ ತೆರಳಿ ಸುಳ್ಳು ಹೇಳಿ ಭಾಗಿಯಾಗಿದ್ದಾಳೆ. ಸದ್ಯ ನಕಲಿ ನಿವೇದಿತಾ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ.